ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗ್ತಾ ಇದ್ದಂತೆ ರಾಜ್ಯದ ಬೇರೆ ಜಲಾಶಯಗಳ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳು ಎತ್ತಿವೆ. ಹೇಮಾವತಿ ಜಲಾಶಯದಲ್ಲಿ ಹೇಗಿದೆ ಸುರಕ್ಷತಾ ಕ್ರಮ? ಹೇಮಾವತಿ ಡ್ಯಾಂನಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. 6 ರೇಡಿಯಲ್ ಕ್ರಸ್ಟ್ ಗೇಟ್ ಹೊಂದಿದೆ ಹೇಮಾವತಿ ಜಲಾಶಯ. ಕೆಳಭಾಗದಲ್ಲಿ 35 ಟನ್ ತೂಕದ ಗೇಟ್ ಇದೆ. ಯಾಂತ್ರೀಕೃತವಾದಂತಹ ಗೇಟ್ ಹೊಂದಿದೆ ಹೇಮಾವತಿ ಡ್ಯಾಮ್. 6 ತಿಂಗಳಿಗೊಮ್ಮೆ ಡ್ಯಾಮ್ ಗೇಟ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಇದೇ ಟಿಬಿ ಡ್ಯಾಮ್ನಲ್ಲಿ ಆಗಲಿಲ್ಲ, ಪರಿಶೀಲನೆ ಮಾಡಲಿಲ್ಲ. 1980ರಲ್ಲಿ ಉದ್ಘಾಟನೆಯಾಗಿದೆ ಹೇಮಾವತಿ ಜಲಾಶಯ. 37.103 ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಅದು. 15 ಲಕ್ಷ ವೆಚ್ಚದಲ್ಲಿ 6 ತಿಂಗಳಿಗೊಮ್ಮೆ ಗೇಟ್ಗಳ ಪರಿಶೀಲನೆಯಾಗುತ್ತೆ. ಹೇಮಾವತಿ ಡ್ಯಾಮ್ ಗೇಟ್ಗಳು ಸುಭದ್ರ ಎನ್ನುವ ವರದಿ ಸಮಾಧಾನ ತರ್ತಾ ಇದೆ. ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪರಿಣಾಮ ರಾಜ್ಯದ ಎಲ್ಲ ಜಲಾಶಯಗಳಲ್ಲೂ ಸಹ ಈಗ ಒಂದು ರೀತಿಯ ಆತಂಕ. ಕ್ರಸ್ಟ್ ಗೇಟ್ಗಳು ಎಷ್ಟು ಸುಭದ್ರವಾಗಿದೆ ಅನ್ನುವಂತಹ ಒಂದು ಆತಂಕ ಈಗ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಎಷ್ಟು ಸೇಫ್ ಅನ್ನುವ ರಿಯಾಲಿಟಿ ಚೆಕ್ಗೆ ಸುವರ್ಣ ನ್ಯೂಸ್ ತಂಡ ಈಗ ಹೇಮಾವತಿ ಜಲಾಶಯದ ಬಳಿ ಇದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಇದು ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ. ಬರೋಬ್ಬರಿ 37 ಟಿಎಂಸಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯ ಇದು. 37 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ ಸದ್ಯ 37 ಟಿಎಂಸಿಯೇ ನೀರಿದೆ. ಸಂಪೂರ್ಣವಾಗಿ ಭರ್ತಿಯಾಗಿದೆ ಜಲಾಶಯ. ಇಲ್ಲಿ 6 ಕ್ರಸ್ಟ್ ಗೇಟ್ಗಳನ್ನು ನೋಡಬಹುದಾಗಿದೆ. ಒಂದು ಕ್ರಸ್ಟ್ ಗೇಟ್ 25 ಟನ್ ತೂಕವನ್ನ ಇರುವಂತಹ ಕ್ರಸ್ಟ್ ಗೇಟ್ ಇದಾಗಿದೆ. ಅದರಲ್ಲಿ 6 ಕ್ರಸ್ಟ್ ಗೇಟ್ಗಳು ಸಹ ಇದೆ. ಇನ್ನು ಕೆಳಭಾಗದಲ್ಲಿಯೂ ಸಹ 35 ಟನ್ ಇರುವಂತಹ ಕ್ರಸ್ಟ್ ಗೇಟ್ಗಳು, 6 ಕ್ರಸ್ಟ್ ಗೇಟ್ಗಳನ್ನು ನೀವು ನೋಡಬಹುದಾಗಿದೆ. ರಾಜ್ಯದಲ್ಲಿ ಜಲಾಶಯಗಳ ಆತಂಕ ಶುರುವಾದ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ನಿರ್ದೇಶನದ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳ ತಂಡ ಜಲಾಶಯಕ್ಕೆ ಭೇಟಿ ನೀಡಿ ಸುರಕ್ಷತೆಯನ್ನು ಚೆಕ್ ಮಾಡ್ತಾ ಇದೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, 6 ಕ್ರಸ್ಟ್ ಗೇಟ್ಗಳ ಪರಿಶೀಲನೆಯನ್ನು ಸಹ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಚೀಫ್ ಇಂಜಿನಿಯರ್ ಆದಂತಹ ಮಂಜುನಾಥ್ ಹಾಗೂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜ್ಯೋತಿ ಅವರ ನೇತೃತ್ವದ ತಂಡ ಈಗ ಹೇಮಾವತಿ ಜಲಾಶಯದ ಮೇಲ್ಭಾಗದಲ್ಲಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇದೆ. ನೀವು ಇಲ್ಲಿ ಮತ್ತೊಂದು ದೃಶ್ಯವನ್ನ ನೋಡಬಹುದು. ಅಧಿಕಾರಿಗಳು ಡ್ರೋನ್ ಕ್ಯಾಮೆರಾವನ್ನ ಬಳಸಿ ಇಲ್ಲಿಯ ಸುರಕ್ಷತೆ ಸೇಫ್ ಯಾವ ರೀತಿ ಇದೆ ಅನ್ನೋದರ ಎಲ್ಲ ಚಿತ್ರೀಕರಣವನ್ನ ಮಾಡ್ತಾ ಇದ್ದಾರೆ. ಚಿತ್ರೀಕರಣವನ್ನ ಮಾಡಿ, ಡ್ರೋನ್ ಕ್ಯಾಮೆರಾದ ಮೂಲಕ ಚಿತ್ರೀಕರಣವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡಲಿದ್ದಾರೆ. ಈಗಿನ ಮಾಹಿತಿಯ ಪ್ರಕಾರ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಸುಭದ್ರವಾಗಿದೆ, ಸೇಫ್ ಇದೆ ಅನ್ನುವಂತಹ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೂ ಸಹ ನೀಡಿದ್ದಾರೆ. ಆದರೂ ಸಹ ಮತ್ತೊಮ್ಮೆ ಪರಿಶೀಲನೆಯಲ್ಲಿ ನಿರತರಾಗಿದೆ ತಂಡ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಅಧಿಕಾರಿಗಳು 7 ಜನ ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದಂತಹ ಜ್ಯೋತಿ ಹಾಗೂ ಚೀಫ್ ಇಂಜಿನಿಯರ್ ಆದಂತಹ ಮಂಜುನಾಥ್ ಅವರ ತಂಡ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಕ್ರಸ್ಟ್ ಗೇಟ್ಗಳ ಪಕ್ಕದಲ್ಲೇ ನಿಂತು ಪರಿಶೀಲನೆಯನ್ನ ನಡೆಸ್ತಿರೋದನ್ನು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇನ್ನು ಮತ್ತೊಂದು ಕಡೆ ಕ್ರಸ್ಟ್ ಗೇಟ್ಗಳ ರಿಯಾಲಿಟಿ ಹೇಗಿದೆ, ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದನ್ನ ವಿಡಿಯೋ ಚಿತ್ರೀಕರಣ, ಡ್ರೋನ್ ಕ್ಯಾಮೆರಾವನ್ನ ಬಳಸಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ತಾ ಇದೆ. ಅದನ್ನು ನೀವು ಇಲ್ಲಿ ಸುವರ್ಣ ನ್ಯೂಸ್ ಕ್ಯಾಮ್ರಾದಲ್ಲೂ ಸಹ ಗಮನಿಸಬಹುದಾಗಿದೆ. ಡ್ರೋನ್ ಕ್ಯಾಮೆರಾವನ್ನ ಬಳಸಿ ಸಂಪೂರ್ಣ 6 ಕ್ರಸ್ಟ್ ಗೇಟ್ಗಳನ್ನು ಸಹ ಯಾವುದೇ ರೀತಿ ಸಮಸ್ಯೆ ಇದೆಯಾ ಇಲ್ವಾ ಅನ್ನುವಂತಹದ್ರ ಎಲ್ಲ ಚೆಕ್ ಅನ್ನು ಸಹ, ಪರಿಶೀಲನೆಯನ್ನು ಸಹ ಮಾಡ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರದ ನಿರ್ದೇಶನದ ಹಿನ್ನೆಲೆಯಲ್ಲಿ ಚೀಫ್ ಇಂಜಿನಿಯರ್ ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ತಂಡ ಬಂದು ಕ್ರಸ್ಟ್ ಗೇಟ್ಗಳ ಪರಿಶೀಲನೆ ಮತ್ತು ಸದ್ಯದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಾ ಇದೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.